94 ಅಲ್ಲಿ ನಮ್ಮ ಅಜ್ಜ ಕ್ಯಾಟ್ ಸುಬ್ಬಣ್ಣ ಪ್ಲೇಗ್ ಅಂದ್ರೆ ಇಲಿ ಕಾಯಿಲೆ ಬಂದು ಸತ್ತೋದ್ರು. ಅವ್ರು ಹೆಣದ ಮುಂದೆ ನಿಂತ್ಕೊಂಡು ಶಪಥ ಮಾಡಿದೆ, ಹೊಡಿತೀನಿ ಸುಬ್ಬಿ, ಇಲಿ ವಂಶನ ಹೊಡಿತೀನಿ ಅಂತ. ನಾನು ಜರಿ ವೈರಿಗಳಾದ್ರೂ ಯಾಕಿಬ್ರು ಒಂದೇ ಮನೇಲಿ ಇರ್ತೀರಾ ಅಂತ ಎಲ್ರು ಕೇಳ್ತಾರೆ. ನನ್ನ ತಮ್ಮನೇ ಸರ್ ಅವನು. ನಮ್ಮ ಅಪ್ಪ ಕಾಫಿ ತೋಟಕ್ಕೆ ಬೇಸಿಗೆಲ್ ಕೆಲ್ಸಕ್ಕೆ ಹೋದಾಗ ಇಲಿ ವೀರಮ್ಮ ಅಂತ ಒಂದು ಹೆಂಗ್ಸನ್ನ ಲವ್ ಮಾಡಿ ಮದ್ವೆ ಆದ. ಅವ್ರು ಗುಡ್ದೋನೆ ಈ ಜೈರಾಮ ಅಲಿಯಸ್ ಜರಿ. ಸ್ಟಾರ್ಟಿಂಗ್ ಕರೆಕ್ಟ್ ಆಗೇ ಇದ್ದ ಸರ್, ಹಣ ಅನ್ಕೊಂಡು. ಯಾವಾಗ ನಮ್ಮ ಅಮ್ಮ ಸತ್ತೋದ್ಲು, ಇವ್ರ ಅಮ್ಮ ಸೇರ್ಕೊಂಡು ನಂಗೆ ಎರ್ರ ಬಿರಿ ಟಾರ್ಚರ್ ಕೊಡಕ್ ಶುರು ಮಾಡಿದ್ರು. ಮಲ್ತಾಯಿ ದೊರಡೆ ಮಾಡ್ತಾರ ಸರ್ ನನ್ನ ಮೇಲೆ. ನನ್ ಕಂಡ್ರೇನೆ ಆಗಲ್ಲ ಸರ್. ಇಬ್ರು ತಾಯಿ ಮಗ ಸೇರಿ ನಮ್ಮ ಅಮ್ಮಂಗೆ ಊಟ ಹಾಕ್ದೆ ಕೊಂದ್ರು. ಈಗ ನಾನು ಎಲ್ಲೇ ಹೋಗಿ ಕೆಲ್ಸಕ್ಕೆ ಸೇರ್ಲಿ, ಈ ಬೋಳಿ ಮಗ ಬಂದ್ ಏನಾರ ಕಿತಾಪತಿ ಮಾಡಿ 2 ದಿನದಲ್ಲಿ ನನ್ ಕೆಲಸ ಹೋಗಂಗ್ ಮಾಡ್ತಾನೆ. ನಾನ್ ದುಡ್ದು ಉದ್ದಾರ ಆಗಬಾರ್ದು ಅಂತ ತಾಯಿ ಮಗ ಸೇರ್ಕೊಂಡು ಹಿಂಗ್ ಮಾಡ್ತಾವ್ರೆ. ನಮ್ಮ ಅಮ್ಮಂದು ಒಂದೇ ಒಂದು ಫೋಟೋ ಹಾಕಕ್ ಬಿಡಲ್ಲ ಸರ್ ಮನೇಲಿ. ಪಿತೃಪಕ್ಷ ಆದ್ರೆ ಎಡೆ ಒಂದೇ ಒಂದು ದೋಸೆ ಕೊಡಲ್ಲ. ಯಾರಿಗೆ ಹೇಳಿ ನನ್ ಕಷ್ಟನ? ನಂಗೆ ಯಾರು ಇಲ್ಲ. ಈಗ ಅದೇನೋ ಆಸ್ತಿ ಭಾಗ ಅಂತೆ. ನಮ್ಮ ಅಪ್ಪಂಗೆ ಎದುರಿಸಿ ನಂಗೆ ಒಂದೇ ₹1 ಬರ್ದಂಗ್ ಮಾಡ್ತಾವ್ರೆ. ಸರ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತೀರಾ, ನಿಮ್ ತುಂಬಾ ಜನ ಫಾಲೋವರ್ಸ್ ಇರ್ತಾರೆ. ಅವ್ರೆಲ್ಲರಿಗೂ ಇದನ್ನ ಸ್ಟೋರಿ ಹಾಕಳಕ್ ಹೇಳಿ ಸರ್. ನನ್ನ ಹಕ್ಕಿನ ಆಸ್ತಿ ನಂಗೆ ಸಿಗಂಗ್ ಮಾಡಿ, ನನ್ನ ಲೈಫ್ ಸೆಟ್ಲ್ ಆಗಂಗ್ ಮಾಡಿ. ತಾಯಿ ಇಲ್ದಿರೋ ಹುಡ್ಗನ್ರಪ್ಪ ನಾನು. ಟಾಮ್ ಯಾವ ಟಾಮ್ ಸರ್? ತಿಮ್ಮಪ್ಪ ಇವನ ಹೆಸರು, ತಿಮ್ಮಪ್ಪ ಅಂತ ಕರೀರಿ. ಏನ್ ಇವ್ನಿಗೆ ಆಸ್ತಿಲಿ ಪಾಲ್ ಕೊಡ್ತಿಲ್ವಂತ ನಾವು? ಏನಕ್ಕಂತ ಅವನ ಹತ್ರ ಕೇಳ್ಬೇಕಿತ್ತು. ಈ ನನ್ನ ಮಗ ಅವ್ನು ಯಾವನ ಬುಚ್ಚನ್ ಜೊತೆ ಸೇರ್ಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕ್ಯಾಮ್ ಮಾಡಿ ಆಗಿ ಅನ್ನೋನ್ ಸೂಸೈಡ್ ಮಾಡ್ಕೊಂಡು ಸತ್ತ. ಆ ಕೇಸಲ್ಲಿ ನೀವು ಆಚೆ ತರಕ್ಕೆ 25 ಲಕ್ಷ ಖರ್ಚು ಮಾಡಿದೀವಿ. ಅದು ವಾಪಸ್ ಕೊಡೋ ಕೇಳಿ ಅವಾಗ ಆಸ್ತಿಲಿ ಪಾಲ್ ಕೊಡ್ತೀವಿ ಸರ್. 3 ಜನ ಸೇರಿಸಿ ಅಂತ 3 ಬಿಟ್ಟೋ ತರ ಕೇಳ್ತಿದ್ದ. ಈಗ ದೊಡ್ಡದ ನಾಟಕ ಮಾಡ್ತಾವನೆ ರೇ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕ್ಯಾಮ್ ಮಾಡಿದಕ್ಕೆ ಆಗಿ ಅವ್ರು ಸೂಸೈಡ್ ಮಾಡ್ಕೊಂಡಿದಂತಲ್ಲ, ನೀವು ಜೈಲಿಗೆ ಬೇರೆ ಹೋಗಿದ್ರಂತೆ. ಇದೆಲ್ಲ ವಿಷಯ ಹೇಳೇ ಇಲ್ಲ ನೀವು ನನಗೆ. ಸರ್ ಸುಳ್ಳು ಸರ್. ಸರ್ ಆ ಜೈರಾಮ ಸುಳ್ಳು ಹೇಳ್ತಾವ್, ನಂಬೇಡಿ ಸರ್. ಸುಳ್ಳು ಹೇಳ್ತೀರಾ ರೀ ಸರ್? ಅವ್ನು ಜರಿ ಅಂತ ಹೇಳಿ ನಂಬಿ ಸರ್.